ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಜ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ಯಾ ವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೋದಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ ಭವತಾತ್ರಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ರಜನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾಹಿ ಪ್ರಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಪರಾಭಿಧ್ಯಾನಾಧಿಕರಣ ಪ್ರಾರಂಭ ಆಗಿದೆ. ಅಲ್ಲಿ ಬೇರೆಯವರು ಈ ಸೂತ್ರಕ್ಕೆ ಏನ್ ಅರ್ಥ ಮಾಡಿದ್ದಾರೆ ಅದನ್ನ ಖಂಡನೆ ಮಾಡ್ತಾ ಇದ್ದಾರೆ. ಅದ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಬೇರೆಯವರು ಜೀವ ಪರಮಾತ್ಮನ ಅಂಶ ಅಂತ ಹೇಳಿದ್ದಾರೆ. ಅಂದ್ರೆ ಪರಮಾತ್ಮನ ಒಂದು ಭಾಗ ಜೀವ. ಹೇಗೆ ನಮಗೆ ನಮ್ಮ ಕೈ ಕಾಲು ಒಂದು ಭಾಗನೋ ಹಾಗೆ ಪರಮಾತ್ಮನಿಗೆ ಜೀವ ಅದು ಕೈ ಕಾಲು ರೀತಿಯಲ್ಲಿ ಅಂದ್ರೆ ಒಂದು ಭಾಗ ಅಂತ. ಆದ್ರಿಂದ ಪರಮಾತ್ಮ ಜೀವನ ಅಂಶ ಮತ್ತೆ ಜೀವ ಪರಮಾತ್ಮನ ಅಂಶ, ಹೀಗೆ ಪರಸ್ಪರ ಇಬ್ಬರು ಅವರವರ ಅಂಶರು ಅಂತ ಹೇಳ್ದಾಗಾಯ್ತು. ಹೀಗೆ ಹೇಳೋದು ಸರಿ ಇಲ್ಲ ಅಂತ. ಯಾಕೆಂದ್ರೆ ಪರಮಾತ್ಮನಲ್ಲಿದ್ದ ಶಕ್ತಿ ಎಲ್ಲ ಹಾಗಾದ್ರೆ ಜೀವನಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡ್ರು. ಅದಕ್ಕೆ ಉತ್ತರನೂ ಕೊಟ್ರು. ಅಲ್ಲ, ಪರಮಾತ್ಮನಲ್ಲಿರೋ ಶಕ್ತಿ ಎಲ್ಲ ಜೀವನಲ್ಲಿ ಕಾಣಲ್ಲ. ಯಾಕೆಂದ್ರೆ ಅವರಿಗೆ ದೇಹದ ಸಂಪರ್ಕ ಇದೆ, ಅದಕ್ಕೋಸ್ಕರ ಕಾಣ್ತಾ ಇಲ್ಲ ಅಂತ. ಸರಿ, ಒಪ್ಕೊಳ್ಳೋಣ. ದೇಹದ ಸಂಪರ್ಕ ಇರೋದ್ರಿಂದ ಇಬ್ರು ಒಬ್ರೇ ಆದ್ರು, ಜೀವ ಪರಮಾತ್ಮ ಬೇರೆ ಬೇರೆ ಅಲ್ಲದೆ ಇದ್ರು ಒಬ್ರೇ ಆದ್ರು, ಭಗವಂತನಿರೋ ಶಕ್ತಿ ಎಲ್ಲ ಜೀವನಲ್ಲಿ ಕಾಣ್ತಾ ಇಲ್ಲ. ಯಾಕೆ? ದೇಹದ ಸಂಪರ್ಕ ಇದೆ. ಆದ್ರಿಂದ ಹಾಗಾದ್ರೆ ಸೂತ್ರಕಾರರು ಸೂತ್ರ ಬರೆಯೋದು ಹೇಗ್ ಬರೀಬೇಕಾಗಿತ್ತು ಅದ್ರ ಮೇಲೆ ಪ್ರಶ್ನೆ ಮಾಡ್ತೀವಿ ಈಗ. ಸರಿ, ನೀವು ವಿಷಯ ಹೇಳಿದ್ರಿ, ಆದ್ರೆ ದೋಷ ಏನು ಅಂದ್ರೆ ವಾಸ್ತವಿಕವಾಗಿ ದೋಷ ಕೊಟ್ಟಿದ್ದೇವೆ, ಅದು ಹೇಳಿಕ್ ಬರಲ್ಲ. ಜೀವನಲ್ಲಿರೋ ಶಕ್ತಿ ಪರಮಾತ್ಮನಲ್ಲಿರೋ ಶಕ್ತಿ ಒಂದೇ ಆಗಿಲ್ಲ. ಯಾಕೆ ಅಂದ್ರೆ ದೇಹದ ಸಂಪರ್ಕ ಇರೋದ್ರಿಂದ ನೀವು ಉತ್ತರ ಕೊಟ್ರಿ. ಆದ್ರೆ ವಸ್ತುತಃ ನೀವೇ ನಿಮ್ಮ ದೇವರಲ್ಲಿ ಏನೂ ಶಕ್ತಿ ಒಪ್ಕೊಂಡಿಲ್ಲ, ಯಾವ ಧರ್ಮನೂ ಒಪ್ಕೊಂಡಿಲ್ಲ. ಯಾಕೆ? ನಿರ್ಧರ್ಮಕ ಅವನು. ನೀವೇ ಆ ಬ್ರಹ್ಮನಲ್ಲಿ ನಿಜವಾಗಿ ಯಾವುದೇ ಧರ್ಮ ಒಪ್ಪದೇ ಇದ್ದಾಗ ಜೀವನಲ್ಲಾದ್ರೂ ಕೂಡ ಅಂತ ಧರ್ಮ ಬರ್ಲಿ ಪರಮಾತ್ಮನಲ್ಲಿರೋದು ಅಂತ ಹೇಗ್ ಹೇಳ್ತೀರಿ? ಆದ್ರಿಂದ ಅದು ಸರಿಯಲ್ಲ. ಅದನ್ನ ದೋಷ ಇದ್ರೂ ಕೂಡ ಇನ್ನೊಂದು ಸೇರಿಸಿ ಇನ್ನೊಂದು ದೋಷವನ್ನ ಕೊಡ್ತೀವಿ. ಏನಂತ? ದೇಹ ಯೋಗಾತ್ ತಿರೋಹಿತಂ ಅಂತ ಇಷ್ಟೇ ಸೂತ್ರ ಬರಿಬೇಕಾಗಿತ್ತು.
ಇಷ್ಟೆಲ್ಲ ವೇದವ್ಯಾಸರು ದೊಡ್ಡ ಸೂತ್ರ. ಓಂ ಪರಾಭಿಧ್ಯಾನಾತ್ತು ತಿರೋಹಿತಂ ತಥೋ ಹಿ ಅಸ್ಯ ಬಂಧ ವಿಪರ್ಯಯೌ ಓಂ. ಇಷ್ಟೆಲ್ಲ ಸೂತ್ರ ಯಾಕೆ ಬರಿಬೇಕಾಗಿತ್ತು? ದೇಹ ಯೋಗಾತ್, ದೇಹದ ಸಂಪರ್ಕ ಇರೋದ್ರಿಂದ, ಯೋಗ ಅಂದ್ರೆ ಸಂಬಂಧ, ದೇಹದ ಸಂಬಂಧ ಇರೋದ್ರಿಂದ ತಿರೋಹಿತಂ ಎಲ್ಲ ಮುಚ್ಚಿ ಹೋಗಿದೆ, ಅಂದ್ರೆ ಜೀವನದಲ್ಲಿ ಯಾವುದೇ ಶಕ್ತಿಗಳು ಕಾಣ್ತಾ ಇಲ್ಲ ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ದೋಷನೂ ಕೂಡ ಇದೆ. ನೀವೇನಂದ್ರಿ, ದೇಹದ ಸಂಬಂಧ ಇಲ್ಲದೆ ಹೋದ್ರೆ ಆಗ ಜೀವನಲ್ಲಿ ಭಗವಂತನ ತರ ಪರಿಪೂರ್ಣವಾದ ಶಕ್ತಿ ಎಲ್ಲನೂ ಕಾಣಿಸ್ತಾ ಇತ್ತು. ಆದ್ರೆ ಯಾಕೆ ಕಾಣಿಸ್ತಾ ಇಲ್ಲ? ದೇಹದ ಸಂಬಂಧ ಇರೋದ್ರಿಂದ ಅಂತ. ಹಾಗಾದ್ರೆ ನಾವೊಂದು ಪ್ರಶ್ನೆ ಕೇಳ್ತೀವಿ. ಈಗ ಜೀವ ಮಲ್ಕೊಂಡಿರ್ತಾನೆ ಅಥವಾ ಪ್ರಳಯ ಕಾಲದಲ್ಲಿ ಇದ್ದಾನೆ. ಪ್ರಳಯ ಕಾಲದಲ್ಲಿ ಜೀವ ಅಂದ್ರೆ ಅವನು ಸುಪ್ತನಾಗಿದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ಏನು ಎಚ್ಚರ ಇರಲ್ಲ. ಹಾಗೆ ಗಾಢ ನಿದ್ರಾವಸ್ಥೆಯಲ್ಲಿ ಪ್ರತಿ ದಿವಸ ನಾವೇನ್ ಗಾಢ ನಿದ್ರೆಗೆ ಜಾರ್ತೀವಿ, ಆ ಸಂದರ್ಭದಲ್ಲಿ ದೇಹದ ಸಂಬಂಧವೇ ನಮ್ಗಿರಲ್ಲ ಅಂತ. ಅಲ್ಲ, ದೇಹದ ಸಂಬಂಧ ಬಿಟ್ಟು ಹೋಗತ್ತಾ? ಈಗ ಬದುಕಿದ್ದಾಗಂತೂ ದೇಹದ ಸಂಬಂಧ ಇರ್ಲೇಬೇಕಲ್ಲ. ಅದು ಗಾಢ ನಿದ್ರಾವಸ್ಥೆಯಲ್ಲಿದ್ದಾಗ ದೇಹ ಇದ್ದೇ ಇರುತ್ತೆ, ಏನು ನಮ್ಗೆ ಎಚ್ಚರ ಇರೋದಿಲ್ಲ ಅನ್ನೋದ್ ಬಿಟ್ರೆ ದೇಹದ ಯೋಗ ಸಂಬಂಧ ಅಂತೂ ಇದೆಯಲ್ವಾ? ಅಂದ್ರೆ ಇಲ್ಲಿ ದೇಹ ಯೋಗ ಅನ್ನೋ ಶಬ್ದಕ್ಕೆ ಏನ್ ಅರ್ಥ? ಯೋಗ ಅಂದ್ರೆ ಸಂಬಂಧ. ದೇಹದ ಸಂಬಂಧ ಇದೆ ಅಂದೇನು? ದೇಹದ ಮೇಲೆ ಅಭಿಮಾನ ಇದೆ ಅಂತ ಅರ್ಥ. ಓ, ನನ್ನದು ದೇಹ ಅಂತ ನನಗೆ ಎಚ್ಚರ ಇದೆ ಅಂತ ಅರ್ಥ. ಈ ದೇಹಾಭಿಮಾನ ಸುಪ್ತಿ ಕಾಲದಲ್ಲಿ ಇರಲ್ಲ, ಗಾಢ ನಿದ್ರೆ ಮಾಡಿದಾಗ. ಯಾಕೆ? ಅವನಿಗೆ ಎಚ್ಚರನೇ ಇರಲ್ಲ. ಯಾವಾಗ ಎಚ್ಚರಕ್ಕೆ ಬರ್ತಾನೋ ಆಗ ದೇಹದ ಮೇಲೆ ಅವನಿಗೆ ಅಭಿಮಾನ ಬಂತು ಅಂತ ಅರ್ಥ. ಹಾಗಾದ್ರೆ ದೇಹದ ಅಭಿಮಾನ ಇದ್ದಾಗ ಅವನಿಗೇನು ಗೊತ್ತಾಗಲ್ಲ, ಅಂದ್ರೆ ಅವನಲ್ಲಿ ಶಕ್ತಿಯ ಪ್ರಕಟ ಆಗೋದಿಲ್ಲ, ಶಕ್ತಿಯ ಪ್ರಕಟತನ ಆಗೋದಿಲ್ಲ. ಆದ್ರೆ ಯಾವಾಗ ದೇಹ ಅಭಿಮಾನ ಇರೋದಿಲ್ಲ ಅವಾಗ ಪರಮಾತ್ಮನಲ್ಲಿರೋ ಶಕ್ತಿಯೆಲ್ಲ ಜೀವನಲ್ಲೂ ತೋರ್ಬೇಕು. ಯಾಕೆ? ನಿಮ್ಮ ಪ್ರಕಾರ ಜೀವ ಪರಮಾತ್ಮ ಬೇರೆ ಬೇರೆ ಅಲ್ಲ, ಒಂದೇ. ಅದರಿಂದ ಹಾಗಾದ್ರೆ ಗಾಢ ನಿದ್ರೆ ಮಾಡಿದ ಕೂಡಲೇ ನಮ್ಗೆ ಎಲ್ಲಾ ಶಕ್ತಿ ಬರ್ಬೇಕು ದೇವ್ರ ತರ. ಹಾಗಾದ್ರೆ ದೇವ್ರ ತರ ಎಲ್ಲಾ ಶಕ್ತಿಗಳು ಗಾಢ ನಿದ್ರೆಗೆ ನಾವು ಜಾರದ್ಮೇಲೆ ಬರೋದಿದ್ರೆ ಆಗಾಗ ನಾವು ಗಾಢ ನಿದ್ರೆಗೆ ತಲುಪ್ತಾನೆ ಇರ್ತೀವಿ. ಏನು ಎಚ್ಚರ ಏನ್ ಮಾಡ್ಲಿಕ್ಕೆ ಬರಲ್ಲ, ಬೇರೆಯವ್ರು ಎಷ್ಟು ಕೂಗಿದ್ರು. ಆಗಾಗ ನಮ್ಗೆ ಭಗವಂತನಿರೋ ಶಕ್ತಿಗಳೆಲ್ಲ ನಮ್ಮಲ್ಲೂ ಕಾಣಿಸ್ಬೇಕಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ನಮಗ್ ಕಾಣೋದೇ ಇಲ್ಲ. ಆದ್ರಿಂದ ಭಗವಂತನಲ್ಲಿ ಇರೋ ಶಕ್ತಿಗಳು ಜೀವನಲ್ಲಿ ಪ್ರಕಟ ಆಗೋದಿಲ್ಲ ಯಾವಾಗ? ಸುಪ್ತಿ ಕಾಲದಲ್ಲಿ, ಅಂದ್ರೆ ಗಾಢ ನಿದ್ರೆ ಮಾಡಿದಾಗ. ಆದ್ರೆ ನೀವು ಹೇಳ್ತೀರಿ ದೇಹದ ಸಂಪರ್ಕ ಇರೋದ್ರಿಂದ ಮಾತ್ರ ಇದ್ರೆ ಮಾತ್ರ ಅಲ್ಲಿ ತೋರಲ್ಲ, ಇಲ್ದೇ ಇದ್ರೆ ಆಗಲ್ಲ. ಅಂದ್ರೆ ದೇಹಾಭಿಮಾನ ಇರಲ್ಲ ಅಂತಂದ್ರೆ ಆ ಅವಸ್ಥೆಯಲ್ಲಿ ಆಗ್ಲೇಬೇಕು, ಶಕ್ತಿ ಪ್ರಕಟ ಆಗ್ಲೇಬೇಕು ಅಂತ. ಹಾಗಾದ್ರೆ ಸುಷುಪ್ತಿ ಕಾಲದಲ್ಲಿ ಗಾಢ ನಿದ್ರೆ ಮಾಡಿದಾಗ ಯಾಕೆ ಆಗ್ಲಿಲ್ಲ ಅಂತ ಒಂದು ಪ್ರಶ್ನೆ. ಪ್ರಳಯ ಕಾಲದಲ್ಲೂ ಕೂಡ ದೇಹಾಭಿಮಾನ ಇರಲ್ಲ ಅವನಿಗೆ, ಪ್ರಳಯದ ಸಂದರ್ಭದಲ್ಲಿ. ಆದ್ರೂ ಕೂಡ ಅವನಿಗೆ ದೇಹಾಭಿಮಾನ ಇಲ್ಲ, ಆದ್ರಿಂದ ಅವನಿಗೆ ಭಗವಂತನ ತರಹ ಶಕ್ತಿಗಳೆಲ್ಲ ಪ್ರಕಟ ಆಗಲಿ ಅಂತ. ಆದ್ರಿಂದ ಇದು ಉತ್ತರ ಸರಿ ಇಲ್ಲ ನೀವು ಹೇಳಿದ್ದು. ಅಂದ್ರೆ ಜೀವ ಪರಮಾತ್ಮ ಇಬ್ರು ಒಂದೇ ಅಂತ ಇಟ್ಕೊಂಡು ಉತ್ತರ ಕೊಡ್ಲಿಕ್ಕೆ ಹೋದ್ರಿ. ದೇಹದ ಸಂಪರ್ಕ ಒಬ್ಬನಿಗಿದೆ, ಇನ್ನೊಬ್ಬನಿಗೆ ಇಲ್ಲ ಅಂತ. ಆದ್ರೆ ಈ ಉತ್ತರ ಸರಿಯಾದದ್ದಲ್ಲ. ಇದಕ್ಕೆ ನೀವು ಟಿಪ್ಪಣಿಯಲ್ಲಿ ಒಂದಿಷ್ಟು ನೋಡ್ಕೊಳ್ಳಿ. ಎಲ್ಲೆಲ್ಲಿ ಅಂದ್ರೆ, ಮೊದಲನೇದು ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆಯಲ್ಲ, ಅದಕ್ಕೆ ಬನ್ನಿ. ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು 5ನೇ ಲೈನಿಂದ ಗಮನಿಸಿ. 5 ಲೈನ್ ಆದ್ಮೇಲೆ ಗಮನಿಸಿ. 6ನೇ ಲೈನಿಂದ ಶುರುವಾಗುತ್ತೆ. ಅಲ್ಲಿ 6ನೇ ಲೈನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಿಂಚ ದೇಹ ಸಂಬಂಧ ಮಾತ್ರಂ ತಿರೋಧಾನ ಹೇತು ಅಭಿಮಾನೋವಾ ನಾತ್ಯ ಯಥಾ ಕಥಂಚಿತ್ ದೇಹ ಸಂಬಂಧಸ್ಯ ಸರ್ವದಾ ಸತ್ವೇನ ಕದಾಪಿ ಆವಿರ್ಭಾವ ಅಭಾವ ಪ್ರಸಂಗಾತ್ ಇತಿ ಭಾವೇನ ದ್ವಿತೀಯಂ ದೂಷಯತಿ ಅಂತ ಇದೆ. ಇಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ, ದೇಹ ಯೋಗ ಅಂದ್ರೆ ದೇಹ ಸಂಬಂಧ ಅಂದ್ರೆ ಯಾವ ತರಹದ ಸಂಬಂಧ? ಈ ನಮಗೆ ಜ್ಞಾನ ಐಶ್ವರ್ಯ ಶಕ್ತಿ ಎಲ್ಲ ಕಾಣದೇ ಇರೋದಕ್ಕೆ ಯಾವ ರೀತಿಯ ದೇಹ ಸಂಬಂಧ ಇದ್ರೆ ನಮಗೆ ಇವೆಲ್ಲ ಕಾಣಲ್ಲ ಅಂದ್ರೆ ಇದು ಕೇವಲ ದೇಹ ಸಂಬಂಧ ಅಷ್ಟೇ, ಅದು ಯಾವ್ದೋ ತರ ಆಗ್ಲಿ ತೊಂದರೆ ಇಲ್ಲ. ಅಂದ್ರೆ ದೇಹದ ಸಂಬಂಧ ಜೀವನಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಯಾಕೆ? ಜೀವನ ಜೊತೆಗೆ ಸೂಕ್ಷ್ಮವಾದ ದೇಹ ಇದ್ದೇ ಇರುತ್ತೆ ಯಾವಾಗ್ಲೂ. ದೇಹ ಸಂಬಂಧ ಹೋಗೋದೇ ಇಲ್ಲ. ಅವನು ಮರಣ ಆದ ಮೇಲೂ, ಅಂದ್ರೆ ದೇಹ ತ್ಯಾಗ ಮಾಡಿದ ಮೇಲೂ ಈ ಪಾಂಚಭೌತಿಕ ದೇಹ ಹೋದ್ರು ಅವನ ಜೊತೆಗೆ ಸೂಕ್ಷ್ಮವಾಗಿ ಪಂಚಭೂತಗಳಂತೂ ಇದ್ದೇ ಇರತ್ತೆ ಸೂಕ್ಷ್ಮವಾಗಿ. ಅಷ್ಟೆಲ್ಲ ಇದ್ದ ಮೇಲೆ, ಅದೆಲ್ಲ ನಾವು ಕೇಳಿದೀವಿ ಹಿಂದೆ ವಿಸ್ತಾರವಾಗಿ. ಇಷ್ಟಿದ ಮೇಲೆ ದೇಹ ಯಾವಾಗಲೂ ಜೊತೆಗೆ ಇರೋದ್ರಿಂದ ಜೀವನಿಗೆ ಎಂದಿಗೂ ಕೂಡ ಆ ಜೀವನಿಗೆ ಕೊನೆಗೆ ಸ್ವರೂಪ ದೇಹನಾರು ಇದ್ದೇ ಇರುತ್ತೆ. ಅಂತೂ ಎಂದಿಗೂ ಕೂಡ ಅಂತಹ ಜೀವನಿಗೆ ಈ ಜ್ಞಾನ ಐಶ್ವರ್ಯ ಶಕ್ತಿಗಳು ಬರಲೇಬಾರದು ಯಾವತ್ತು. ಆದ್ರಿಂದ ಪರಮಾತ್ಮ ಮತ್ತೆ ಜೀವರು ಒಬ್ಬರೇ ಆದ್ರೂ ಕೂಡ ಎಂದಿಗೂ ಆ ಜ್ಞಾನೇಶ್ವರ್ಯ ಶಕ್ತಿ ಪ್ರಕಟ ಜೀವನಲ್ಲಿ ಆಗ್ಬಾರ್ದಿತ್ತು ಅಂತ ಒಂದು ಆಕ್ಷೇಪ. ಅದಕ್ಕೆ ಇವ್ರೇನಂದ್ರು, ಇಲ್ಲ ಅಭಿಮಾನ, ದೇಹಾಭಿಮಾನ ಇಲ್ಲದೆ ಹೋದ್ರೆ ಸಾಕು. ದೇಹಾಭಿಮಾನ ಇಲ್ಲದೆ ಇರೋದು ಅಂತ ಹೇಳಿದ್ರೆ ಆಗ ಅವನು ಮರಣ ಆದ್ಮೇಲೆ, ದೇಹ ತ್ಯಾಗವನ್ನ ಮಾಡಿದ ಮೇಲೆ ಆ ದೇಹಾಭಿಮಾನ ಅವನಿಗಿಲ್ಲ ಅಂತ ನೀವು ಹೇಳ್ಬೇಕು. ಯಾಕೆ? ಪಾಂಚಭೌತಿಕ ದೇಹ ಇಲ್ಲ ಅಂತ.
ಅದನ್ನಿಲ್ಲ ಆಕ್ಷೇಪ ಮಾಡ್ಲಿಲ್ಲ, ಅದನ್ನು ನಾವು ತಗೊಳ್ಬಹುದು. ಜೊತೆಗೆ ಸುಷುಪ್ತಿ ಅಷ್ಟೆಲ್ಲ ದೂರ ಯಾಕೆ ಹೋಗ್ಬೇಕು? ಪ್ರತಿ ದಿವಸ ಮಲಗಿದಾಗ ದೇಹಾಭಿಮಾನ ಇರಲ್ಲ. ಆ ಮಲಗಿದಾಗ ಅವನಿಗೆಲ್ಲ ಐಶ್ವರ್ಯ, ಜ್ಞಾನ ಶಕ್ತಿ, ಐಶ್ವರ್ಯ ಶಕ್ತಿ ಎಲ್ಲ ದೇವರಂತೆ ಪ್ರಕಟ ಆಗ್ಲಿ ಅಂತ ಆಕ್ಷೇಪವನ್ನ ಮಾಡ್ತೀವಿ ಅಂತ ಇಲ್ಲಿ ಬರೆದು ಮುಂದೆ ದೇಹ ಯೋಗ ಅನ್ನೋ ಶಬ್ದಕ್ಕೆ ದೇಹ ಅಭಿಮಾನ ಅಂತ ಅರ್ಥ ಬರ್ತಿದೆ. ಅದನ್ನ ಟಿಕ್ ಹಾಕೊಡಿ, ಅದ್ರ ಬೇಕಾಗತ್ತೆ. ಆದ್ರಿಂದ ನಮ್ಮಲ್ಲಿ ಜ್ಞಾನ ಐಶ್ವರ್ಯ ಶಕ್ತಿಗಳು ಕಾಣಬಾರದು ಅಂದ್ರೆ ದೇಹದ ಮೇಲೆ ಅಭಿಮಾನ ಇರ್ಬೇಕು. ಅದಿಲ್ಲ ಆದ್ರಿಂದ ಸಮಸ್ಯೆ ಇಲ್ಲ, ಎಲ್ಲಿ? ಸುಷುಪ್ತಿ ಕಾಲದಲ್ಲಿ ಅಂತ ಈ ರೀತಿ ಹೇಳ್ಬೇಕು. ಆದ್ರೆ ದೇಹಾಭಿಮಾನ ಇಲ್ಲದೆ ಹೋದ್ರೆ ನಾವೇನನ್ನೋದು ಸುಷುಪ್ತಿ ಕಾಲದಲ್ಲೇ ಜ್ಞಾನೇಶ್ವರ ಶಕ್ತಿ ಬರಲಿ ಅಂತ ಆಕ್ಷೇಪವನ್ನ ಮಾಡಿದ್ರು. ಅದಕ್ಕೆ ಇವರು ಮುಂದೆ ಇನ್ನೊಂದು ಉತ್ತರ ಹೇಳ್ತಾರೆ. ಅಲ್ಲ, ಬರೀ ದೇಹ ಅಷ್ಟೇ ಅಲ್ಲ, ದೇಹಾಭಿಮಾನ ಇದ್ರೆ ಅವನಿಗೇನು ತೋರಲ್ಲ, ಅವನಲ್ಲಿ ಶಕ್ತಿಗಳು. ದೇಹಾಭಿಮಾನ ಇಲ್ಲದೆ ಹೋದ್ರೆ ಅವನಲ್ಲಿ ಭಗವಂತರಂತೆ ಜ್ಞಾನ ಐಶ್ವರ್ಯ ಶಕ್ತಿಗಳೆಲ್ಲ ತೋರ್ಲಿ ಅಂತ ನೀವ್ ಹೇಳ್ತಾ ಇದ್ರಿ. ಆದ್ರೆ ಹೀಗ್ ಹೇಳೋದ್ ತಪ್ಪು. ಯಾಕೆ? ಬರೀ ದೇಹ ಅಷ್ಟೇ ಅಲ್ಲ, ಅವಿದ್ಯಾದಿ ಉಪಲಕ್ಷಣಮೇತತ್. ಈಗ ಸುಧಾ ವಾಕ್ಯ ಓದ್ತಾ ಇದೀನಿ. ಅವಿದ್ಯಾದಿ ಉಪಲಕ್ಷಣಮೇತತ್ ಇದು ಚೇತ್ ಅಂತ. ಅಂದ್ರೆ ದೇಹದ ಜೊತೆಗೆ ಅವಿದ್ಯೆ, ಕಾಮ, ಕರ್ಮ ಎಲ್ಲ ತಗೊಳ್ಬೇಕು. ಅಂದ್ರೆ ಪ್ರಾರಬ್ಧ ಕರ್ಮ, ಕಾಮ, ಮತ್ತೆ ಅವಿದ್ಯೆ, ಅಜ್ಞಾನ, ಮತ್ತೆ ಈ ದೇಹ, ಇವೆಲ್ಲದರ ಸಂಪರ್ಕ ಇದ್ದಾಗ ಮಾತ್ರ ಅವನಿಗೆ ಜ್ಞಾನ ಐಶ್ವರ್ಯ ಶಕ್ತಿಗಳು ಉಂಟಾಗೋದಿಲ್ಲ, ಅದು ಹೊರಗೆ ಬರೋದಿಲ್ಲ. ಯಾವಾಗ ಆ ಜ್ಞಾನೈಶ್ವರ್ಯ ಶಕ್ತಿಗಳು ಬರ್ತಾವೆ ಅಂದ್ರೆ ಈ ಅವಿದ್ಯೆ ಇರಬಾರ್ದು, ಸಂಪೂರ್ಣ ಅವಿದ್ಯೆ ನಾಶ ಆಗಿರ್ಬೇಕು, ಹೋಗಿರ್ಬೇಕು. ಇನ್ನು ಕಾಮನೆ ಹೋಗಿರ್ಬೇಕು, ಅವನಿಗೆ ಕರ್ಮಗಳು, ಪ್ರಾರಬ್ಧ ಕರ್ಮ ಇತ್ಯಾದಿಗಳು ಎಲ್ಲವೂ ಕಳೆದಿರ್ಬೇಕು. ಇದೆಲ್ಲ ಕಳೆದಿದ್ರೆ ಮಾತ್ರ ಆಗ ಅವನಿಗೆ ಜ್ಞಾನ ಐಶ್ವರ್ಯ ಶಕ್ತಿಗಳು ಭಗವಂತನಲ್ಲಿರೋ ತರ ಅವನಿಗೆ ಪ್ರಕಟ ಆಗತ್ತೆ ಅಂತ. ಆದ್ರೆ ಇದು ಸುಷುಪ್ತಿ ಕಾಲದಲ್ಲಿ ಹೇಳಿಕ್ ಬರಲ್ಲ ಈ ತರ ಹೇಳಿದಾಗ. ಯಾಕೆಂದ್ರೆ ಸುಷುಪ್ತಿ ಕಾಲದಲ್ಲಿ ಅವಿದ್ಯೆ ನಮ್ಗಿಲ್ಲ ಅಂತ ಹೇಳಿಕ್ ಬರಲ್ಲ, ಅಜ್ಞಾನ ನಮ್ಗಿದೆ. ನಾವು ಗಾಢ ನಿದ್ರಾವಸ್ಥೆಯಲ್ಲಿ ಇದ್ದಾಗ ನಾವು ಸಂಸಾರದಲ್ಲೇ ಇರೋದ್ರಿಂದ ನಮ್ಗೆ ಅಜ್ಞಾನ ಇದ್ದೇ ಇದೆ, ಅಜ್ಞಾನ ಹೋಗಿಲ್ಲ ನಮ್ಗೆ. ಜೊತೆಗೆ ಕರ್ಮಗಳು ಇನ್ನೂ ನಾಶ ಆಗಿಲ್ಲ, ಯಾಕೆ? ಸಂಸಾರದಲ್ಲೇ ಇದೀವಿ. ಆದ್ರಿಂದ ಏನಾಯ್ತು? ದೇಹ ಯೋಗಾತ್ ತಿರೋಹಿತಂ ಅಂತ ಸೂತ್ರದಲ್ಲಿ ಸೂತ್ರಕಾರರು ದೇಹ ಅನ್ನೋ ಶಬ್ದದಿಂದ ಅವಿದ್ಯೆ, ಕಾಮ, ಕರ್ಮ ಎಲ್ಲ ತಗೊಳ್ಬೇಕು. ಇಷ್ಟನ್ನು ತಗೊಳ್ಳೋದ್ರಿಂದ ನಾವು ನಿಮ್ಮ ಆಕ್ಷೇಪಕ್ಕೆ ಉತ್ತರ ಕೊಡ್ತೀವಿ. ಆದ್ರಿಂದ ಈ ಪ್ರಳಯ ಕಾಲದಲ್ಲಿ ಇದ್ದ ಅವನಿನ್ನೂ ಮೋಕ್ಷ ಆಗಿಲ್ಲ. ಪ್ರಳಯ ಕಾಲದಲ್ಲಿ ಇದ್ದಾಗ ಮೋಕ್ಷ ಯಾಕಾಗಿಲ್ಲ? ಕರ್ಮಗಳೆಲ್ಲ ಇದೆ ಇನ್ನೂ ಕೂಡ, ಕರ್ಮ ಇನ್ನು ನಶಿಸಿ ಹೋಗಿಲ್ಲ, ಕರ್ಮ ನಾಶ ಇಲ್ಲ, ಆದ್ರಿಂದ ಅವನಿಗಿನ್ನೂ ಕೂಡ ಮೋಕ್ಷ ಆಗಿಲ್ಲ. ಹಾಗಾದ್ರೆ ಏನಾಯ್ತು? ಎಲ್ಲಾ ಕಡೆ ಭಗವಂತನ ತರಹ ಶಕ್ತಿ ಬರ್ದೇ ಇರೋದಕ್ಕೆ ನಾವು ಕಾರಣ ಜಾಸ್ತಿ ಹೇಳಿದ್ವಿ. ಬರೀ ದೇಹ ಸಂಪರ್ಕ ಅಷ್ಟೇ ಅಲ್ಲ, ದೇಹಾಭಿಮಾನ ಅಷ್ಟೇ ಅಲ್ಲ, ಅವಿದ್ಯೆ, ಕಾಮ, ಕರ್ಮಗಳು ಅಂತ. ಹಾಗಾದ್ರೆ ನಾವು ಪ್ರಶ್ನೆ ಮಾಡ್ತೀವಿ, ಇದಕ್ಕೇನೋ ಉತ್ತರ ಕೊಟ್ರಿ ನಿಜ. ನಾವೇನು ಪ್ರಶ್ನೆ ಮಾಡೋದು ಅಂದ್ರೆ, ಹಾಗಾದ್ರೆ ಸೂತ್ರಕಾರರು ಈ ದೇಹ ಪದ ಯಾಕೆ ಹಾಕ್ಬೇಕಾಗಿತ್ತು? ಪೂರ್ತಿ ಸ್ಪಷ್ಟವಾಗಿ ಹೇಳ್ಬೋದಿತ್ತಲ್ಲ, ಅವಿದ್ಯಾದಿ ಯೋಗಾತ್ ಅಂತ. ಅವಿದ್ಯಾ ಮೊದಲಾದ ಯೋಗ ಸಂಬಂಧ ಇದ್ದಾಗ ಆ ಜೀವನದಲ್ಲಿ ಜ್ಞಾನೇಶ್ವರ್ಯ ಶಕ್ತಿಗಳು ತೋರಲ್ಲ ಅಂತ ಸ್ಪಷ್ಟವಾಗಿ ಅದೇ ಶಬ್ದ ಹಾಕ್ಬೋದಿತ್ತಲ್ಲ. ಅವ್ರು ಏನೇ ಉತ್ತರ ಕೊಟ್ಟರು ನಮ್ಮ ಸಮಸ್ಯೆ ಏನು ಅಂದ್ರೆ, ಸೂತ್ರಕಾರರು ಹಾಗಾದ್ರೆ ಯಾಕೆ ನಿಮ್ಮ ಅರ್ಥ ಇಟ್ಕೊಂಡು ಸೂತ್ರ ರಚನೆ ಮಾಡ್ಲಿಲ್ಲ? ಯಾಕೆ ಪರಾಭಿಧ್ಯಾನಾತು ಅಂತ ಇನ್ನೊಂದು ರೀತಿ ಸೂತ್ರ ರಚನೆಯನ್ನ ಯಾಕೆ ಮಾಡಿದ್ರು? ಆದ್ರಿಂದ ನೀವು ಹೇಳೋ ಶಬ್ದಗಳ ಅರ್ಥವನ್ನು ಇಟ್ಕೊಂಡೇ ನೇರವಾಗಿ ಉತ್ತರ ಕೊಡ್ಬೋದಿತ್ತು ಸೂತ್ರಕಾರರು. ಹಾಗೆ ಮಾಡಿಲ್ಲ ಅಂದ್ರೆ ನೀವು ಹೇಳ್ತಾರೋ ಅಭಿಪ್ರಾಯ ಸರಿ ಇಲ್ಲ ಅಂತ ಅರ್ಥ ಅಂತ ಈ ರೀತಿ ಅವರನ್ನ ಖಂಡನೆ ಮಾಡಿದ್ದಾರೆ. ಅದನ್ನ ಅಥ ತಥೈವ ಕಿಮ್ನೋಕ್ತಂ ಇತ್ಯಾಸ್ತಾಮಿಸ್ತರ. ಹಾಗಾದ್ರೆ ನೀವು ಅದೇ ತರ ಯಾಕೆ ಹೇಳ್ಬಾರ್ದಿತ್ತು ಅಂತ ಜೈತೀರ್ಥರ ಶೈಲಿ. ಅಥ ತಥೈವ ಕಿಮ್ನೋಕ್ತಂ, ಹಾಗಾದ್ರೆ ಹಾಗೆ ಹೇಳ್ಬೇಕಾಯ್ತಲ್ಲ, ಯಾಕೆ ಹೇಳಲಿಲ್ಲ ಸೂತ್ರಕಾರರು, ವೇದವ್ಯಾಸರು ಯಾಕೆ ಹೇಳಲಿಲ್ಲ? ಅದನ್ನ ಇತಿ ಆಸ್ತಾಂಬಿಸ್ತರ. ಅಯ್ಯೋ, ನಿಮ್ ಮತ ಖಂಡನೆ ಮಾಡೋದು ನಿರುಪಯುಕ್ತ, ಬೇಕಾಗಿಲ್ಲ, ಸಾಕು, ಇಲ್ಲಿಗೆ ವಿಸ್ತಾರ ಮಾಡ್ತೀನಿ ಅಂತ ನಿಲ್ಲಿಸ್ಬಿಟ್ರು. ಇನ್ನು ವಿಶೇಷವಾದ ಖಂಡನೆ ನಮಗೆ ಗೊತ್ತಾಗಿರುತ್ತೆ ಅಂತ. ಇಷ್ಟು ನೇರವಾಗಿ ಮೇಲ್ನೋಟಕ್ಕೆ ಎಷ್ಟು ದೋಷ ಇರೋದ್ರಿಂದ ಅವ್ರು ಹೇಳಿದ ಸೂತ್ರದ ಅರ್ಥದಲ್ಲಿ ಇನ್ನು ಎಷ್ಟೆಷ್ಟು ದೋಷ ಹೇಳ್ಬೋದು. ಆದ್ರಿಂದ ಅವ್ರು ಹೇಳಿದ ವಿಷಯ ಅದು ಸರಿ ಇಲ್ಲ ಅಂತ. ಇದಾದ್ಮೇಲೆ ನಮ್ಗೆ ವ್ಯಜ್ಯತೇಚ ಪುನಸ್ತಯ ಅಂತ ಒಂದು ಶ್ಲೋಕದ ಭಾಗ ಕಾಣ್ತಾ ಇದೀವಿ. ಅಲ್ಲಿ ಪ್ರಶ್ನೆ ಕೇಳೋದು ಹೀಗೆ, ಅದರ ಶ್ಲೋಕ ಹೊರಡೋ ಮುಂಚೆ ಒಂದು ವಾಕ್ಯ ಇದೆ ಅಲ್ಲಿ. ಯದಿ ಸ್ವಪ್ನ ಅಂತರ್ಧತ್ತೆ ಕಥಂ ತರ್ಹಿ ಪುನಸ್ತತ್ಪ್ರತೀತಿ. ಈಗ ನಮಗೆ ಸಂದೇಹ ಪರಿಹಾರ ಆಗ್ಲಿಲ್ಲ, ಇನ್ನೂ ಒಂದು ಸಂಶಯ ಇದೆಯಂತೆ. ಏನು? ಸ್ವಪ್ನ ಸೃಷ್ಟಿ ಮಾಡೋನು ಪರಮಾತ್ಮ, ಆಮೇಲೆ ಅದನ್ನ ಸಂಹಾರ ಮಾಡೋನು ಪರಮಾತ್ಮ, ಆದ್ರೆ ಮತ್ತೆ ಬರುತ್ತಲ್ಲ ಸ್ವಪ್ನ, ಅದಕ್ಕೆ ಯಾರು ಕಾರಣ ಅಂತ? ಅಯ್ಯೋ, ಅವನೇ ಎಲ್ಲದಕ್ಕೂ ಕಾರಣ ಅಂತ ನಾವು ಉತ್ತರ ಹೇಳೋದು. ಅದನ್ನೇ ಅಲ್ಲಿ ವ್ಯಜ್ಯತೇಚ ಪುನಸ್ತಯ ಅಂತ ಹೇಳಿದ್ದಾರೆ. ಅಂದ್ರೆ ಉದಾಹರಣೆಗೆ ಆನೆಯನ್ನ ನೋಡಿದ್ವಿ ಮೊದಲಿಗೆ ಕನಸಿನಲ್ಲಿ. ಆನೆ ನೋಡಿದ ಮೇಲೆ ಆನೆಯ ಸಂಹಾರ ಆಗೋಯ್ತು. ಆನೆಯ ಸಂಹಾರ ಆಗೋಯ್ತಂದ್ರೆ ಅದು ಸಂಸ್ಕಾರವಾಗಿ ಆನೆ ಬಂದಿತ್ತು ಹೊರಗಡೆ, ಸಂಸ್ಕಾರ ಪರಿಣಾಮ ಆಗಿ ಆ ಸಂಸ್ಕಾರ ವಾಪಸ್ ಹೊರಟೋಯ್ತು ಅಷ್ಟೇ, ಆದ್ರೆ ಆನೆ ಇರ್ಲಿಲ್ಲ. ಮತ್ತಿನ್ನೊಂದು 2 ಕ್ಷಣದಲ್ಲಿ ಕುದುರೆ ಸ್ವಪ್ನ ಬಂತು, ಮತ್ತೆ
ಆನೆಯ ಸ್ವಪ್ನನೇ ಬಿತ್ತು. ಮತ್ತೆ ಆನೆಯ ಜ್ಞಾನ ಬಂತಲ್ಲ, ಅದ್ ಹೇಗ್ ಬಂತು ಅಂದ್ರೆ ಮತ್ತೆ ಆ ಭಗವಂತನೇ ಸೃಷ್ಟಿ ಮಾಡ್ದ. ವ್ಯಜ್ಜದೇಜ ಪುನಸ್ತಜ, ಮತ್ತೆ ಆ ಭಗವಂತ ತಾನು ಆ ಸಂಸ್ಕಾರವನ್ನ ಇಟ್ಟುಕೊಂಡು ತಾನು ಸೃಷ್ಟಿಯನ್ನ ಮಾಡ್ತಾನೆ ಆ ಸ್ವಾಪ್ತ ಪದಾರ್ಥವನ್ನ. ಏತೇನ, ಸರಿ ಇದರಿಂದ ಏನಾಯ್ತು? ಪರಕೀಯಂ ಬಾಧಕಥನಂ ನಿರಸ್ತಂ. ಅದಕ್ಕೆ ಇವರು ಇದನ್ನೇ ದೊಡ್ಡ ಆಕ್ಷೇಪ ಇಟ್ಕೊಂಡು ನಮ್ಮನ್ನ ಖಂಡನೆ ಮಾಡ್ಲಿಕ್ಕೆ ಹೋದ್ರು. ಯಾರು? ಅದ್ವೈತ ದರ್ಶನದವರು. ಏನಂತ? ನೀವು ಕನಸಿನಲ್ಲಿ ತೋರೋದೆಲ್ಲ ಸತ್ಯ ಅಂತ ಒಪ್ಪಿದ್ರೆ ಒಂದ್ಸರಿ ಆನೆ ತರ ತೋರಿದ್ದು ಮತ್ತೆ ಯಾಕೆ ಕುದುರೆ ಆಗೋಯ್ತು? ಕುದುರೆ ಅನ್ನುವಷ್ಟೊತ್ತಿಗೆ ಒಂದ್ ರಥ ಆಗೋಗುತ್ತೆ, ರಥ ಆಗುವಷ್ಟೊತ್ತಿಗೆ ನಾವೇ ಅಲ್ಲಿರ್ತೀವಿ. ಈ ತರ ಯಾಕೆ ಬದಲಾಗ್ತಾ ಇರತ್ತೆ ಸ್ವಪ್ನ ಪದಾರ್ಥಗಳು? ಅಂದ್ರೆ ಒಂದ್ ಹೋದ್ಮೇಲೆ ಇನ್ನೊಂದು, ಇನ್ನೊಂದು ಹೋದ್ಮೇಲೆ ಇನ್ನೊಂದು, ಅಂದ್ರೆ ನಾಶ, ಬಾಧ ಇದೆ ಅದೆಲ್ಲದಕ್ಕೂ. ಸರಿ ಇಲ್ಲ, ಅದು ಸ್ವಪ್ನದಲ್ಲಿ ತೋರೋದೆಲ್ಲ ಸುಳ್ಳು ಅಂತ ಇದು ಒಂದ್ ಕಾರಣ ಕೊಟ್ಟ. ಅದಕ್ ನಾವೇನನ್ನೋದು, ಪ್ರತಿ ಬಾರಿಯೂ ಕೂಡ ಕನಸಿನಲ್ಲಿ ಒಂದು ಪದಾರ್ಥ ತೋರ್ತಾ ಇದೆ ಅಂದ್ರೆ ಅದು ಭಗವಂತ ತನ್ನ ಸೃಷ್ಟಿ ಮಾಡ್ತಾನೆ. ಆ ಪದಾರ್ಥ ಕಾಣ್ಲಿಲ್ಲ ಅಂದ್ರೆ ಅದನ್ನ ತಿರೋಧಾನ ಮಾಡಿದ್ದು, ಅದನ್ನ ಗೊತ್ತಿಲ್ಲದೆ ಇರೋ ತರ ಮುಚ್ಚಿಟ್ಟಿದ್ದು ಅದೇ ಪರಮಾತ್ಮನೆ. ಮತ್ತೆ ಇನ್ನೊಮ್ಮೆ ಕಾಣುತ್ತೆ ಅಂದ್ರೆ ಸಂಸ್ಕಾರ ಇಟ್ಕೊಂಡು ಮತ್ತೆ ಸೃಷ್ಟಿ ಮಾಡ್ತಾನೆ. ಅದೆಲ್ಲ ಭಗವಂತನ ಅಚಿಂತ್ಯದ್ಭುತ ವ್ಯಾಪಾರ. ಅಂತ ವ್ಯಾಪಾರ ಅವನು ಪದೇ ಪದೇ ಆ ಕನಸಿನಲ್ಲಿ ಏನ್ ತೋರಿಸ್ಬೇಕು ಅಂತ ಅವನಿಗೆ ಇಚ್ಛೆ ಇದೆ, ನಮ್ಮ ಕರ್ಮಕ್ಕನುಗುಣವಾಗಿ ಅದನ್ನ ಅವನು ತೋರಿಸ್ತಾ ಇರ್ತಾನೆ. ಆದ್ರಿಂದ ನೀವು ಹೇಳಿದಂತೆ ಸುಳ್ಳಾದ ಅಂಶ ಯಾವುದು ಇಲ್ಲಿ ಕನಸಿನಲ್ಲಿ ಸದ್ಯಕ್ಕೆ ಇಲ್ಲ. ಹೇಳೋದಿದ್ರೆ ಅದ್ ನಾವೇ ಹೇಳ್ಬಿಡಿದೀವಿ ಏನ್ ಸುಳ್ಳು ಅಂತ. ಹೊರಗಿನ ಪದಾರ್ಥಗಳೇ ಒಳಗಡೆ ಕಾಣ್ತಾ ಇದೆ ಅಂದ್ರೆ ಆ ಅಂಶ ಮಾತ್ರ ಸುಳ್ಳು ಅಂತ. ಇಲ್ಲಿ ಬಾಧಕ ಕಥನಂ ಅಂತ ಹಾಕಿದ್ದಾರೆ. ಇಲ್ಲಿ ಏನಂದ್ರೆ ಎರಡು ಶಬ್ದ ಇಲ್ಲಿ ಬಾಧಕಥನಂ ಅಂತ ಮೂಲದಲ್ಲಿದೆ ಸುಧಾದಲ್ಲಿ. ಈ ಟಿಪ್ಪಣಿಲೆಲ್ಲ ನೀವು ಗಮನಿಸ್ಬೋದು ನೋಡಿ. ಸುಧಾದ ಇವಾಗ ಒಂದು ವಾಕ್ಯ ಓದ್ದೆ, ಏತೇನ ಪರಕೀಯಂ ಬಾಧ ಕಥನಂ ನಿರಸ್ತಂ. ಪರಕೀಯ ಅಂದ್ರೆ ಬೇರೆಯವರು, ಅಂದ್ರೆ ಅದ್ವೈತ ದರ್ಶನದವರು ಹೇಳಿದ ಬಾಧ ಕಥನಂ. ಈ ಶಬ್ದ ಪದಾರ್ಥಗಳಿಗೆ ಬಾಧ ಇದೆ ಅಂದ್ರೆ ನಾಶ ಇದೆ, ಅದು ಸುಳ್ಳು ಅಂತ ಏನ್ ಹೇಳಿದ್ದಾರೆ ಅದು ನಿರಸ್ತಂ, ಅದು ಸರಿ ಇಲ್ಲ ಅಂತ ಹೇಳಿದಾಗಾಯ್ತು. ಆವಾಗ ಸುಧಾ ವಾಕ್ಯದಲ್ಲಿ ಏನ್ ಪದ ಇದೆ? ಬಾಧ ಅಂತ ಪದ ಇದೆ. ಆಮೇಲೆ ಕಥನಂ ಅಂತ ಇದೆ. ಕಥನ ಅಂದ್ರೆ ಹೇಳೋದು. ಕಥೆ ಹೇಳೋದು ಅಂತೆಲ್ಲ ಹೇಳ್ತೀವಲ್ಲ, ಕಥೆ ಹೇಳೋದು ಅಂದ್ರೆ ಅದು ಬೇರೆ. ಕಥೆ ಅಂದ್ರೆ ಇದು ಚರಿತ್ರೆ, ನಾವು ಜೀವನ ಚರಿತ್ರೆ ಅದು ಇದು ಹೇಳ್ತೀವಿ, ಕಥೆ ಹೇಳ್ತೀವಿ ಅಂತ. ಕಥನ ಅನ್ನೋ ಶಬ್ದಕ್ಕೆ ವಾಸ್ತವಿಕವಾಗಿ ಹೇಳೋದು ಅಂತ ಅರ್ಥ, ಕಥನ ಅನ್ನೋದಕ್ಕೆ. ಅದು ಬಾಧ ಕಥನ ಅಂತಿದೆ. ಆದ್ರೆ ಪರಿಮಳ ಟಿಪ್ಪಣಿಯನ್ನ ಗಮನಿಸಿದ್ರೆ ಬಾಧಕ ಕಥನ ಮಿತಿ ಅಂತ ಪ್ರತೀಕ ಆ ಸುಧಾ ಮೂಲವನ್ನು ಹಿಡಿದಿದ್ದಾರೆ. ಹಾಗಾದ್ರೆ ಪರಿಮಳ ರೀತಿಯ ಪಾಠ ಹೇಗಿದೆ ಸುಧಾದಲ್ಲಿ? ಬಾಧಕ ಕಥನಂ ಅಂತ ಸುಧಾದಲ್ಲಿ ಆ ಪದ ಇರ್ಬೇಕು. ಆದ್ರೆ ಬಾಧ ಕಥನಂ ಅಂತ ಬರ್ದಿದ್ದಾರೆ. ಅದು ಏನ್ ತಪ್ಪಿಲ್ಲ. ಯಾಕೆಂದ್ರೆ ಬೇರೆ ಟಿಪ್ಪಣಿಯನ್ನು ಗಮನಿಸಿದ್ರೆ ಯಾದುಪತ್ಯ ಟಿಪ್ಪಣಿ ಇದೆ, ಗುರುವರ್ಥ ದೀಪಿಕಾ ಟಿಪ್ಪಣಿ ಇದೆ, ಇದೆಲ್ಲ ಗಮನಿಸಿದ್ರೆ ಬಾಧ ಕಥನಂ ಅಂತಾನೆ ಸಿಗತ್ತೆ ನಮಗೆ. ಹಾಗಾದ್ರೆ ಪರಿಮಳ ಟಿಪ್ಪಣಿಯಲ್ಲಿ ಮಾತ್ರ ಯಾಕೆ ಹೀಗೆ ಬಾಧಕ ಕಥನಂ ಅಂತ ಹೇಳಿದ್ದಾರೆ ಅಂತ. ವಸ್ತುತಃ ಇವ್ರು ಪ್ರಿಂಟ್ ಮಾಡೋರು ಅಲ್ಲಿ ಬಾಧ ಕಥನಂ ಅಂತ ಇತ್ತೇನೋ, ಅದನ್ನ ಬಾಧಕ ಕಥನಂ ಅಂತ ಮಾಡಿರ್ಬೋದು ಒಂದ. ಅಥವಾ ಇಲ್ಲ ಪರಿಮಳದಲ್ಲಿ ಅವರು ರಾಯರು ಅವರು ಸ್ವೀಕಾರ ಮಾಡ್ತಾ ಅವ್ರಿಗೆ ಸಿಕ್ಕಿರೋ ಪಾಠ ಬಾಧಕ ಕಥನಂ ಅಂತಾನೆ ಇದೆ. ಆದ್ರೆ ಅದೇನು ದೊಡ್ಡ ಇದೇನಿಲ್ಲ, ಬಾಧಕ ನಮ್ಗೆ ತೊಂದರೆ ಇಲ್ಲ. ಯಾಕಂದ್ರೆ ಬಾಧ ಕಥನ ಅನ್ನೋದಕ್ಕೂ ಬಾಧಕ ಕಥನ ಅನ್ನೋದಕ್ಕೂ ಒಂದೇ ಅರ್ಥ, ವ್ಯತ್ಯಾಸ ಏನಿಲ್ಲ. ಪದ ಮಾತ್ರ ಸ್ವಲ್ಪ ಅಕ್ಕ ಅನ್ನೋದು ಎಕ್ಸ್ಟ್ರಾ ಅಷ್ಟೇ. ಇನ್ನು ಅಷ್ಟೇ ಅಲ್ಲದೆ ಇನ್ನೊಂದು ಮಾತು, ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ 3ನೇ ಲೈನ್ ಅನ್ನ ಗಮನಿಸಿ, ಅಲ್ಲಿ ಒಂದು ಅನುಮಾನವನ್ನ ಹೇಳಿದ್ದಾರೆ. ಬ್ರಹ್ಮಣೋಪಿ ಜ್ಞಾನಾದಿ ಶಕ್ತಿ ನ ವಾಸ್ತವಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಏನ ತದಭಿನ್ನ ಜೀವಸ್ಯಾಪಿ ತತ್ ಅಂತ ಒಂದು ಅನುಮಾನವನ್ನು ಸೂಚನೆ ಮಾಡಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಅಂದ್ರೆ ದೇವರಿಗೂ ಮತ್ತೆ ಜೀವರಿಗೂ ಪರಸ್ಪರ ಐಕ್ಯವನ್ನ ಹೇಳಿಕ್ ಬರಲ್ಲ, ಇಬ್ರು ಒಂದೇ ಅಂತ ಹೇಳಿಕ್ ಬರಲ್ಲ. ಯಾಕೆ ಅಂದ್ರೆ ಜೀವನಲ್ಲಿ ಜ್ಞಾನ ಐಶ್ವರ್ಯ ಶಕ್ತಿಗಳೆಲ್ಲ ಭಗವಂತನ ತರಹ ತೋರ್ತಾ ಇಲ್ಲ ಅಂತ ಇಷ್ಟ ಹೇಳ್ತೀವಿ. ಅದು ನಮ್ಮ ಪ್ರಶ್ನೆ ಏನು, ದೇವರಲ್ಲೇ ಶಕ್ತಿಗಳನ್ನ ನೀವು ಒಪ್ಪಿಲ್ಲ, ಯಾವುದೇ ಧರ್ಮನೂ ಒಪ್ಪಿಲ್ಲ ಅಂದ್ಮೇಲೆ ಅವನು ಸರ್ವಜ್ಞನೂ ಅಲ್ಲ, ಈ ಕಡೆ ಸರ್ವಕರ್ತೃನೂ ಅಲ್ಲ, ಏನೂ ಅಲ್ಲ ಆ ಪರಮಾತ್ಮ. ಆದ್ರೆ ಈ ಜ್ಞಾನಾದಿ ಶಕ್ತಿಗಳೇ ಈ ಬ್ರಹ್ಮನಲ್ಲಿ ಇಲ್ಲ ಅಂತ ಆದ್ರೆ ಆಗ ಬ್ರಹ್ಮನೇ ಆದ ಜೀವನಲ್ಲಾದ್ರೂ ಇಂತಹ ಶಕ್ತಿಗಳು ಹೇಗ್ ಬರ್ಲಿಕ್ಕೆ ಸಾಧ್ಯ? ಈಗ ದೇವರಲ್ಲಿ ಏನೋ ಒಂದು ಶಕ್ತಿ ಇದೆ, ಆಪಾದನೆ ಮಾಡ್ಬೋದು, ಇಲ್ಲ ಇಲ್ವಲ್ಲ ಅಂತ ಹಿಂದೆ ಕೇಳಿದಂತೆ ಪ್ರಶ್ನೆ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಆ ಅನುಮಾನದ ರೀತಿಯಲ್ಲಿ ಅದಿದೆ. ಬ್ರಹ್ಮ ಏನು ವಾಸ್ತವಿಕತೆಯ ನ ಜ್ಞಾನಾದಿ ಶಕ್ತಿಮಾನ್ ಬ್ರಹ್ಮಣ ಜ್ಞಾನಾದಿ ಶಕ್ತಿಮತ್ವಂ ನಾಸ್ತಿ. ಯಾಕೆಂದ್ರೆ ನಿರ್ಧರ್ಮಕತ್ವ, ಅವನಲ್ಲಿ ಧರ್ಮನೇ ಇಲ್ಲ ಅಂದ್ಮೇಲೆ ಜ್ಞಾನಾದಿ ಶಕ್ತಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನುಮಾನದ ಒಂದು ಪ್ರಕಾರವನ್ನ ತಗೊಳ್ಬಹುದು. ಇನ್ನು ಕೊನೆಯ ಲೈನನ್ನು ಗಮನಿಸಿ, ಪರಿಮಳ ಟಿಪ್ಪಣಿಯ ಕೊನೆಯ ಸಾಲು, ಸ್ವಪ್ನೇ ದೃಷ್ಟಂ ವಸ್ತು ಕ್ಷಣೇನ ಅನ್ಯಥಾ ಉಪಲಭ್ಯತೆ. ಅವ್ರು ಏನು ನಮ್ಗೆ ಹೇಳಿದ್ರು, ಆಕ್ಷೇಪ ಅದ್ವೈತಿಗಳು ಮಾಡಿದ್ದು, ಕನಸಿನಲ್ಲಿ ಒಮ್ಮೆ ಕಂಡ ವಸ್ತು ಇನ್ನೊಂದು ಕ್ಷಣದಲ್ಲಿ ಬದಲಾಗ್ಬಿಡುತ್ತೆ, ಚೇಂಜ್ ಆಗಿ ಹೋಗಿರುತ್ತೆ, ಇದೇ ಬಾಧ.
ಕನಸಲ್ಲೂ ಒಮ್ಮೆ ಕಂಡ ವಸ್ತು ಅದೇ ರೀತಿ ಇದ್ರೆ ಸರಿ ಇದೆ ಅಂತ ಅರ್ಥ. ತಕ್ಷಣನೇ ಬದಲಾಗ್ತಾ ಇದೆ ಕ್ಷಣಕ್ಕೆ ಅಂದ್ರೆ ಅದು ತಪ್ಪು, ಸುಳ್ಳು ಅಂತ ಅರ್ಥ. ಈಗ ನಾವು ಪುಸ್ತಕ ನೋಡ್ತಾ ಇದೀವಿ, ಟೇಬಲ್ ಮೇಲೆ ಪುಸ್ತಕ ಇಟ್ಕೊಂಡಿದೀವಿ. ಪಾಠ ಪ್ರಾರಂಭ ಆದಾಗ್ಲಿಂದ ಅರ್ಧ ಗಂಟೆವರೆಗೂ ಕೂಡ ಪುಸ್ತಕ ಹಾಗೆ ಇದೆ. ಪುಸ್ತಕ ಏನೋ ಮಾಯ ಆಗ್ಲಿಲ್ಲ, ಅಥವಾ ಪುಸ್ತಕ ಏನೋ ಮನುಷ್ಯನೋ ಕಪಿನೋ ಏನೋ ಆಗಿಲ್ಲ. ಪುಸ್ತಕ ತರನೇ ಇದೆ ನಮ್ಮ ಟೇಬಲ್ ಮೇಲೆ. ಹಾಗಾದ್ರೆ ಒಂದ್ ವಸ್ತು ಸತ್ಯ ಆಗಬೇಕು ಅಂದ್ರೆ ಸುಮಾರು ಹೊತ್ತು ಅದು ಹಾಗೆ ಇರಬೇಕು, ಅದ್ರಲ್ಲಿ ಬದಲಾವಣೆ ಆಗ್ಬಾರ್ದು. ಬದಲಾವಣೆ ಅಂದ್ರೆ ಅದನ್ನ ಬೇರೆ ಕಡೆ ಪುಸ್ತಕ ಇಡ್ಬೋದು, ಅದ್ ಬೇರೆ ವಿಷಯ. ಆದ್ರೆ ಆ ಪುಸ್ತಕದ ಸ್ವರೂಪದಲ್ಲೇ ಬದಲಾವಣೆ ಆಗ್ಬಾರ್ದು. ಈ ಪುಸ್ತಕನೇ ಇವತ್ ಕಾಣ್ಲಿಲ್ಲ ಅಂತ ಆಗ್ಬಾರ್ದು. ಈ ಪುಸ್ತಕ ಇಲ್ಲೇ ಇದೆ ನಮ್ ಕಣ್ ಮುಂದೆ ಅರ್ಧ ಗಂಟೆ, ಇದು ಸತ್ಯ. ಆದ್ರೆ ಕಪ್ಪೆ ಚಿಪ್ಪದಲ್ಲಿ ಬೆಳ್ಳಿ ಹಾಗಲ್ಲ. ಬೆಳ್ಳಿ ಎಷ್ಟೊತ್ತು ದೂರದಲ್ಲಿ ಇತ್ತು ಒಂದ್ ಬೆಳ್ಳಿ ಅಂತ ತಿಳ್ಕೊಳ್ಳೋವರ್ಗ ಅಷ್ಟೇ. ಹತ್ರಕ್ ಹೋಗಿ ಪರೀಕ್ಷೆ ಮಾಡಿದ ಕೂಡ್ಲೆ ಅದು ಬೆಳ್ಳಿ ಅಲ್ಲ, ಅದು ಕಪ್ಪೆ ಚಿಪ್ಪು ಅಂತ ಸರಿಯಾದ ಜ್ಞಾನ ಬರುತ್ತೆ. ಹಾಗಾದ್ರೆ ಒಂದು ವಸ್ತು ಕಂಡಿದ್ದು ಕ್ಷಣ ಬದಲಾಯಿತು ಅಂದ್ರೆ ಅದು ಸುಳ್ಳು. ಸ್ವಪ್ನದಲ್ಲಂತೂ ಕ್ಷಣ ಬದಲಾಗುತ್ತೆ, ಒಂದ್ಸಲಿ ಅಲ್ಲ, ಅನೇಕ ಕ್ಷಣಗಳಲ್ಲಿ. ನಮ್ಗೆ ಎಷ್ಟೋ ಬಾರಿ ಕನಸಲ್ಲಿ ತುಂಬಾ ಹೊತ್ತು ಬಿದ್ದಿರೋ ತರ ಅನ್ಸತ್ತೆ, ತುಂಬಾ ಕಡಿಮೆ ಕ್ಷಣದಲ್ಲಿ ಬಿದ್ದಿರತ್ತೆ. ಆದ್ರೆ ಅಷ್ಟೇ ಕ್ಷಣದಲ್ಲಿ ಎಷ್ಟೆಷ್ಟು ತರ ಕನಸನ್ನು ನೋಡಿರ್ತೀವಿ. ಇದೆಲ್ಲ ಒಂದೊಂದು ಕ್ಷಣದಲ್ಲಿ ವಸ್ತು ಬದಲಾಗತ್ತೆ ಅಂದ್ರೆ ಸುಳ್ಳು ಅಂತ ಅವನು ಹೇಳ್ದ. ಅದಕ್ಕೆ ನಮ್ಮ ಉತ್ತರ ಒಂದೇ, ಅದು ಭಗವಂತನ ಅಚಿಂತ್ಯದ್ಭುತ ಶಕ್ತಿ. ಆ ಭಗವಂತನ ಶಕ್ತಿ ಹಾಗೆ ಪ್ರತಿ ಕ್ಷಣದಲ್ಲೂ ನಮ್ಮ ಸಂಸ್ಕಾರ, ಅಷ್ಟಿರೋ ಸಂಸ್ಕಾರವನ್ನ ತಗೊಂಡು ಅವನು ಬಳಸ್ಕೊಂಡು ಅಲ್ಲಲ್ಲಿ ಪದಾರ್ಥವನ್ನ ಸೃಷ್ಟಿ ಮಾಡ್ತಾನೆ. ಅದು ಅವನ ಅಚಿಂತ್ಯದ್ಭುತ ಕರ್ತೃತ್ವ. ಇದಿಷ್ಟು ಪರಿಮಳ ಟಿಪ್ಪಣಿಯಿಂದ ತಿಳಿಬೇಕಾದ ವಿಷಯ. ಇದಾದ್ರೆ ಸುಪ್ತಿ ಪ್ರಲಯಯೋರ್ ಆವಿರ್ಭಾವ ಅಂತ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಒಂದು ಶಬ್ದ ಹಾಕಿದ್ದಾರೆ. ಸುಪ್ತಿ ಅಂದ್ರೆ ಸುಷುಪ್ತಿ ಕಾಲ, ಗಾಢ ನಿದ್ರಾ ಕಾಲ, ಜೊತೆಗೆ ಪ್ರಳಯ ಕಾಲದಲ್ಲಿ ಏನ್ ಬರ್ಬೇಕಾಗಿತ್ತು ಅಂತ ನಿಮ್ಮ ಅಭಿಪ್ರಾಯ? ಜ್ಞಾನ ಐಶ್ವರ್ಯ ಶಕ್ತಿಯೋ ಆವಿರ್ಭಾವ. ಭಗವಂತನಿರೋ ಜ್ಞಾನ ಶಕ್ತಿ ಜೊತೆಗೆ ಈ ಐಶ್ವರ್ಯ ಶಕ್ತಿ ಅಂದ್ರೆ ಈಶ್ವರತ್ವ, ಅವನ ಒಡೆತನ. ಇಡೀ ಜಗತ್ತಿಗೆ ಅವನು ಸ್ವಾಮಿ. ಆತರ ನಾವು ಇಡೀ ಜಗತ್ತಿಗೆ ಸ್ವಾಮಿ ಆಗ್ಲಿಕ್ಕೆ ಸಾಧ್ಯನಾ? ಆತರ ನಮ್ಗೆ ಅಧಿಕಾರ ಬರ್ಲಿಕ್ಕೆ ಸಾಧ್ಯನಾ? ಆ ಅಧಿಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದಾದ್ಮೇಲೆ ಈ ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿಯಲ್ಲೇ ಕೊನೆ ಭಾಗಕ್ಕೆ ಬರೋಣ. ಇವ್ರೇನ್ ಹೇಳ್ತಾರೆ ಅಂತ, ಏತೇನ ಅಂತ ಹೇಳಿದ್ದಾರೆ. ಅಲ್ಲೊಂದು ಕೊನೆಯಿಂದ ಮೂರನೇ ಲೈನು ಹಿಂದಕ್ಕೆ ಇದೆ, ಏತೇನ ಅಂತ. ಏತೇನ ಅನ್ನೋದಕ್ಕೆ ಏನರ್ಥ? ಮತ್ತೆ ತೋರೋದು ಒಂದು ವಸ್ತು, ಮತ್ತೆ ತೋರದೆ ಇರೋದು. ಅಂದ್ರೆ ಒಂದ್ಸಲಿ ಆನೆ ತೋರೋದು, ಇನ್ನೊಂದ್ಸಲಿ ತೋರದೆ ಇರೋದು. ಅಷ್ಟೊತ್ತಿಗೆ ಕುದುರೆ ತೋರೋದು, ಅದು ತೋರದೆ ಇರೋದು. ಕನಸಲ್ಲಿ ನಮ್ಮ ಮನುಷ್ಯ ತೋರ್ತಾನೆ, ಇನ್ನೊಮ್ಮೆ ತೋರಲ್ಲ. ಈ ತರ ವ್ಯಕ್ತಿ ಮತ್ತೆ ತಿರೋಧಾನ. ವ್ಯಕ್ತಿ ಅಂದ್ರೆ ನಾವು ಮನುಷ್ಯ ಅನ್ನೋ ವ್ಯಕ್ತಿ ಅಂತ ಆ ತರ ಇಲ್ಲಿ ಹೇಳ್ತಾ ಇಲ್ಲ. ವ್ಯಕ್ತಿ ಅಂದ್ರೆ ಅದು ಪದಾರ್ಥ ಅಂತಾನೂ ಅರ್ಥ ಇದೆ ವ್ಯಕ್ತಿ ಅನ್ನೋ ಶಬ್ದಕ್ಕೆ. ಇಲ್ಲಿ ವ್ಯಕ್ತಿ ಅಂದ್ರೆ ಅಭಿವ್ಯಕ್ತಿ, ಹೊರಗ್ ತೋರೋದು ಅಂತ ಅರ್ಥ. ತಿರೋಧಾನ ಅಂದ್ರೆ ಮುಚ್ಚಿ ಹೋಗೋದು, ಅದು ಗೊತ್ತಾಗ್ಲಿಲ್ಲ. ಅದರಿಂದ ವ್ಯಕ್ತಿ ಮತ್ತೆ ತಿರೋಧಾನ. ಈಗ ದೀಪದಂತೆ ಕತ್ತಲೆ ಇದೆ, ಕತ್ತಲೆ ಇದ್ದಾಗ ವಸ್ತುಗಳೆಲ್ಲ ತೋರ್ತಾ ಇಲ್ಲ, ತಿರೋಧಾನ ಆಗ್ಬಿಟ್ಟಿದೆ ವಸ್ತುಗಳದ್ದು ಕತ್ತಲೆಯಲ್ಲಿ ಇದ್ದಾಗ. ಅದೇ ದೀಪವನ್ನ ತಂದ್ರೆ ಕತ್ತಲೆ ಹೋದಾಗ ಆ ಇದ್ದ ವಸ್ತುಗಳೆಲ್ಲ ವ್ಯಕ್ತಿ ಆಗ್ತಾ ಇದೆ, ಅಂದ್ರೆ ಅದರ ಅಭಿವ್ಯಕ್ತಿ, ಪ್ರಾಕಟ್ಯ ಬರ್ತಾ ಇದೆ ಅಂತ. ಇಷ್ಟು ವ್ಯಕ್ತಿ ಮತ್ತೆ ತಿರೋಧಾನ ಅಂತ ಈ ಎರಡು ಶಬ್ದವನ್ನ ನೆನಪಿಟ್ಕೊಡಿ, ಇದು ಬೇಕಾಗತ್ತೆ. ಇದಾದ್ಮೇಲೆ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿ ಏನು ವಿಶೇಷತೆ ಇಲ್ಲ. ಸತ್ಯವ್ರತ ತೀರ್ಥರ ಟಿಪ್ಪಣಿಯಲ್ಲೂ ಅದೇ ವಿಷಯವನ್ನ ಅಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅಂತೂ ಈ ಸುಧಾಮೂಲದಿಂದ ಒಟ್ಟೇನ್ ಗೊತ್ತಾಯ್ತು? ಕನಸಿನಲ್ಲಿ ತೋರುವಂತಹ ಪದಾರ್ಥ ಅದನ್ನ ಪರಮಾತ್ಮ ಆ ಕಾಲದಲ್ಲೇ ಸೃಷ್ಟಿ ಮಾಡ್ತಾನೆ, ನಾಶ ಮಾಡ್ತಾನೆ, ಮತ್ತೆ ಅದನ್ನೇ ಸೃಷ್ಟಿ ಮಾಡ್ತಾನೆ. ಅದೆಲ್ಲ ಪರಮಾತ್ಮ ನಮ್ಮ ಸಂಸ್ಕಾರ ಇಟ್ಕೊಂಡ್ ಮಾಡುವಂತ ಕೆಲಸ. ಅದರಿಂದ ಒಂದು ಕ್ಷಣ ಬದಲಾದ ಕೂಡಲೇ ವಸ್ತು ಅದು ಸುಳ್ಳಾಗ್ಬೇಕು ಅಂತಿಲ್ಲ ಅಂತ ಇದು ನಾವು ಅವರಿಗೆ ಕೊಟ್ಟ ಉತ್ತರ. ಇದಾದ್ಮೇಲೆ ಒಂದು ಪ್ರಶ್ನೆ ಜಯತೀರ್ಥರ ಪ್ರಶ್ನೆ ಮಾಡ್ಕೊಳ್ತಾರೆ. ವ್ಯಕ್ತಿ ಅಂದ್ರೇನು, ತಿರೋಧಾನ ಅಂದ್ರೇನು, ಇದು ನಮಗ್ ಗೊತ್ತೇ ಆಗ್ಲಿಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಅದು ಪೂರ್ವ ಪಕ್ಷ ಪ್ರಕಾರ. ಅಂದ್ರೆ ಏನಿದು ವ್ಯಕ್ತಿ ತಿರೋಧಾನ ಅಂತ ಅಪರೂಪದ ಶಬ್ದ ಬಳಸ್ತಾ ಇದೀರಿ, ಇದಕ್ಕೆ ಏನ್ ಅರ್ಥ ನನಗ್ ಗೊತ್ತೇ ಆಗ್ಲಿಲ್ಲ ಅಂತ ಯಾರು ಪ್ರಶ್ನೆ ಮಾಡಿದ್ರೆ ಆಗ ಅವರೇ ಹೇಳ್ತಾರೆ, ಇಲ್ಲ ಇದಕ್ಕೆ ಇದರ್ಥ ಅಂತ ಹೇಳಿ ಮುಂದಿನ ಶ್ಲೋಕದಿಂದ ಅರ್ಥವನ್ನ ಹೇಳ್ತಾರೆ. ಅದೇನ್ ಅರ್ಥ ಹೇಳ್ತಾರೆ ಅಂತ ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ.